ಕೇಂದ್ರ ಸಚಿವರು. ಸಲ್ಲಿಸಿ ಶ್ರೀ ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವದ ಇಂದಿನ 19ನೇ ತಾರೀಕಿನ ಸೂರ್ಯ ಬ್ರಹ್ಮೋತ್ಸವ ಶ್ರೀ ವೀರಭದ್ರ ಸ್ವಾಮಿಗೆ ಹಾಗೂ ಶ್ರೀ ಭದ್ರಕಾಳಿ ಅಮ್ಮನವರಿಗೆ ಬಂಗಾರ ಕಿರೀಟಧಾರಣ ಹಾಗೂ ನಂದಿ ವಾಹನೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ನೂತನವಾಗಿ ಆಂಧ್ರ ಪ್ರದೇಶ ಸರ್ಕಾರದಿಂದ ನೇಮಕವಾದಂತ ಚೇರ್ಮನ್ರಾದಂಥ ಶ್ರೀ ಮನೋಜ್ ಗಾರ್ ಅವರೇ, ಅದೇ ರೀತಿ ನಮ್ಮ ಈ ಒಂದು ಕಮಿಟಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ರಾಯಚೂಟಿ ಶ್ರೀ ಡಿ.ವಿ. ರಮಣ ರೆಡ್ಡಿ ಅವರೇ, ಈ ಒಂದು ದೇವಸ್ಥಾನ ಕಮಿಟಿಯ ಆಡಳಿತ ಮಂಡಳಿ ಸದಸ್ಯರಾಗಿ ಆಂಧ್ರ ಸರ್ಕಾರದಿಂದ ನೇಮಕವಾದಂಥ ಶ್ರೀ ಕಾರಣ ಶೆಟ್ಟಿಗಿರಿ ಅವರೇ, ಅದೇ ರೀತಿ ಶ್ರೀ ನಾಗೇಶ್ವರ ರಾವ್ ಅವರೇ, ಜೋಶಿ ಅವರೇ, ಸುರೇಶ್ ಅವರೇ ಮತ್ತು ಇಲ್ಲಿಯ ತೆಲುಗು ದೇಶಂ ಪಾರ್ಟಿಯ ಮಹಿಳಾ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಸುಜಾತ ಅವರೇ, ಬಿಜೆಪಿ ರಾಯಚೂಟಿ ಅಧ್ಯಕ್ಷರಾದಂಥ ಶ್ರೀ ನಿರ್ಮಲ್ ಕುಮಾರ್ ಅವರೇ, ಇನ್ನೊಬ್ಬ ಈಗ ತಾನೇ ಕನ್ನಡದಲ್ಲಿ ಮಾತನಾಡಿದಂಥ ನಮ್ಮ ಸಹೋದರಿ ಹಾಗೂ ಈ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರಾದಂಥ ಶ್ರೀಮತಿ ನಾಗಮಣಿ ಅವರೇ, ಅದೇ ರೀತಿ ಈ ಒಂದು ಕರ್ನಾಟಕ ವತಿಯಿಂದ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಳೆದ 15 ವರ್ಷಗಳಿಂದ ನಡೆಸಿಕೊಂಡು ಹೋದಂಥ ನಮ್ಮ ಹಿರಿಯರು, ಕಲಬುರಗಿಯ ಹಿರಿಯರಾದಂಥ ಶ್ರೀ ಶಿವಶರಣಪ್ಪನವರೇ, ಈ ಒಂದು ಕಮಿಟಿಯ ಗೌರವ ಅಧ್ಯಕ್ಷರಾದಂಥ ಶ್ರೀ ಅಂಜೇಲಾಲ್ ವೆಂಕಟರಮಣ ಸ್ವಾಮಿ ಅವರು ರಾಯಚೂಟಿ ಅವರೇ, ಗೌರವ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಕಮರಡಿ ಅವರೇ ಕಲಬುರಗಿ, ನಮ್ಮ ಕಾರ್ಯದರ್ಶಿಗಳು ಕನ್ನಡ ಮತ್ತು ತೆಲುಗು ಮಾತಾಡುವಂಥ ಮತ್ತು ಹಂಚ ಸೇನಾ ರಾಜ್ಯಾಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿಯಾದಂಥ ಕೊಪ್ಪಳ ಜಿಲ್ಲೆಯ ಶ್ರೀ ರುದ್ರಗೌಡ ಸೊಲಗೌಡ ಅವರೇ, ನಿರ್ದೇಶಕರಾದಂಥ ಶ್ರೀ ಅನ್ವೇಷ್ ಆನಂದವಾಡಿ ಅವರೇ, ಜಂಗಮನಾಥ್ ನೀಲಕಂಠ ಭಟ್ ಅವರೇ, ಐ.ವಿ. ಜವಳಿ ಅವರೇ, ನಿಸರ್ಗೋಡಿ ಧಾರವಾಡ, ನಿರ್ದೇಶಕರು ವೀರೇಶ್ ಮುದ್ದೇವಾಳ್ ಅವರೇ, ಬೆಂಗಳೂರಿನ ನಿರ್ದೇಶಕರಾದಂಥ ಡಾಕ್ಟರ್ ನಂಜುಂಡಯ್ಯ ಸ್ವಾಮಿ ಅವರೇ ಹಾಗೂ ಎಲ್ಲ ಕರ್ನಾಟಕದ ಭಾಗದಿಂದ ಬಂದಂಥ ಎಲ್ಲ ನನ್ನ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ನಾವೆಲ್ಲ ಒಂದು ಶಕ್ತಿ ಪೀಠದಲ್ಲಿ ಒಂದು ಹೋಗಿದ್ವಿ. ವೀರಭದ್ರ ಏನು ಪಾರ್ವತಿ ದೇವಿಯ ತಂದೆ ದಕ್ಷ ಬ್ರಹ್ಮ ಶಿವನ ಜೊತೆಗೆ ಮದುವೆ ಆಗಿದ್ದಕ್ಕೆ ತಕರಾರಿತ್ತು. ಆದರೆ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾರೆ ಅಂತೇಳಿ ಅಪ್ಪ ಮಾಡ್ಲಕತ್ತಾನ ಅಂತ ಹೇಳಿ ಪಾರ್ವತಿ ದೇವಿ ಕರೀಲಾರನೆ ಆಹ್ವಾನ ಇದ್ದೇ ಇದ್ದು ಸಹ ನನಗೆ ನನ್ನ ತವರು ಮನೆ ಅಂತ ಹೇಳಿ ಆಗಮಿಸಿದ್ರು. ಆದರೆ ಅವ್ರ ತಂದೆ ಬಹಳಷ್ಟು ಕೋಪಿಷ್ಟ ಇದ್ದ, ಬಹಳಷ್ಟು ಅಪಮಾನ ಮಾಡಿದ ಪಾರ್ವತಿ ದೇವಿಗೆ. ಯಾವ ಯಜ್ಞದ ಹೋಮದಲ್ಲಿ ಪಾರ್ವತಿ ದೇವಿ ತನಗಾದಂಥ ಅಪಮಾನದಿಂದ ತನ್ನ ಪ್ರಾಣವನ್ನ ಆ ಅಗ್ನಿಕುಂಡದಲ್ಲಿ ಜಿಡಿದು ಪ್ರಾಣವನ್ನು ಕೊಡ್ತಾಳೆ. ಇದರಿಂದ ಶಿವ ಬಹಳಷ್ಟು ಕ್ರೋಧನಾಗಿ ಅವನ ಜಟೆಯ ಕೂದಲಿನಿಂದ ಜನನವಾದಂಥ ವೀರಭದ್ರ ಆ ಒಂದು
ಇವರೇನು ಪಾರ್ವತಿ ದೇವಿಯ ತಂದೆಯನ್ನ ದಕ್ಷ ಬ್ರಹ್ಮನನ್ನ ಹೊಡೆದು ಇಲ್ಲಿ ಈ ಸ್ಥಾನದಲ್ಲೇ ಅಮರರಾದರು ಅಂತ ಇತಿಹಾಸ ನಮ್ಮ ಸಾವಿರಾರು ವರ್ಷಗಳಿಂದ ನಾವು ಎಲ್ಲರೂ ಕೇಳಿದ್ದೀವಿ. ಅದಕ್ಕೆ ಈ ರಾಜೋಟಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಹಳ ದೊಡ್ಡ ಶಕ್ತಿ ಮತ್ತು ಬಹಳ ದೊಡ್ಡ ಇತಿಹಾಸ ಇದೆ. ಇಂಥ ಒಂದು ಕ್ಷೇತ್ರವನ್ನ ನಾವೆಲ್ಲರೂ ಇವತ್ತು ಆ ವೀರಭದ್ರನ ಆಶೀರ್ವಾದ ತಗೋಲಿಕ್ಕೆ, ಭದ್ರಕಾಳಿಯ ಆಶೀರ್ವಾದ ತಗೋಲಿಕ್ಕೆ ಕರ್ನಾಟಕದಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಎಲ್ಲ ಕಡೆಗೂ ಜನ ನಾವು ಬಂದು ಇವರೆಲ್ಲ ನಾವು ಬಂದವರು ಹೆಚ್ಚು ಕಡಿಮೆ ಮಣಿದೇವರು ನಾವೆಲ್ಲ ಆಂಧ್ರದವರೇ ಮೊದಲು. ಉತ್ತರ ಕನ್ನಡ ನಾವೇನು ಅದೀವಲ್ಲ ಹೆಚ್ಚು ಕಡಿಮೆ ನಮ್ಮ ಮೂಲ ಕೇಳಿದ್ರೆ ಅಂದ್ರೆ ಈಗ ನನ್ನ ಮೂಲ ಯಾವುದು ಅಂತದನ್ನು ಕಾಳಹಸ್ತಿ. ನಮ್ಮ ಪೂರ್ವಜರು ಎಲ್ಲಿದ್ದರು ಅಂದ್ರೆ ಕಾಳಹಸ್ತಿಯಿಂದ ಕೆಂಬಾಯಿ ಬಂದರು ಹೇಳ್ತಾರೆ. ಕೆಂಬಾಯಿ ದೇಸಾಯರಾದ್ರ ಹೇಳ್ತಾರೆ. ನಮ್ಮ ಅಲ್ಲಿ ಅಧ್ಯಕ್ಷರು ಬಂದಿದ್ದು ದೇಸಾಯಿ, ಸಣ್ಣ ಬಸಪ್ಪ ದೇಸಾಯಿ, ದೊಡ್ಡ ಬಸಪ್ಪ ದೇಸಾಯಿ ಇಬ್ಬರು ಅಣ್ಣತಮ್ಮರಿದ್ರು. ಅವಾಗ ಶ್ರೀಶೈಲಕ್ಕೆ ಹೋಗುವಂತ ಭಕ್ತರು ಅವಾಗೆಲ್ಲ ಕುದುರೆ ಮ್ಯಾಗ ಹೋಗ್ತಿದ್ರು. ಅವಾಗೇನು ಈಗಿನ ಗಾಡಿ ಹೊಡಿರಲಿಲ್ಲ, ಯಾವುದೇ ವಾಹನ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಕುದುರೆ ಮ್ಯಾಗ ತಮ್ಮೆಲ್ಲ ವಸ್ತುಗಳನ್ನು ಹಾಕೊಂಡು ನಡ್ಕೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ವಿ. ನಮ್ಮ ಕೆಂಬಾಯಿಗೆ ನಮ್ಮ ಜಮೀನುಗಳಿದ್ದು ಅಲ್ಲಿ ಯಾವಾಗಲೂ ಸುಲಗಾಯಿ ಅಡ್ಡಿ ಬೆಳೀತಿದ್ರಂತೆ. ನಮ್ಮ ಹೆಳೂರು ಹೇಳಿದ್ದು, ನನಗೆ ಹೆಳೂರು ಬರ್ತಾರೆ ವರ್ಷ 2 ವರ್ಷಕ್ಕೊಮ್ಮೆ ಎಲ್ಲರ ಮನೆಗೂ ಬರ್ತಿರೋ ನಿಮ್ದು ಹೇಳ್ತಿರ್ತಾರೆ ನೀವು ಯಾವ ಮೂಲದ ಹೋಗ್ತೇವೆ. ಅವಾಗ ಏನಾಗ್ತಿತ್ತಂದ್ರೆ ಆ ಶ್ರೀಶೈಲಕ್ಕೆ ಹೋಗುವಂಥ ಜನ ಅಲ್ಲಿ ತಾವು ಸುಲಗಾಯಿ ತಿಂದು ಕುದುರೆಯೊಳಗೆ ತಿನ್ನಿಸಿ ಎಲ್ಲ ಖಾಲಿ ಮಾಡಿ ಹೋಗ್ಬಿಡ್ತಿದ್ದಾರೆ. ಒಳ್ಳೆ ಶ್ರೀಶೈಲದಿಂದ ಏನು ಬರ್ತಿದ್ರಲ್ಲ ಅವಾಗ ಹೆಂಗೆ ಬೆಳೆಯುತ್ತಿತ್ತು ಹಂಗೆ ಇರ್ತಿತ್ತು. ಅಂದ್ರೆ ದೇವರ ಪವಾಡ ಆಗಿತ್ತು ಅವಾಗ. ಈಗೇನು ಪವಾಡದ ಏನೋ ಆಗೋದಿಲ್ಲ. ಹಿಂಗೆ ಎಷ್ಟೇ ಆಶೀರ್ವಾದ ಕೊಡ್ತಾರೆ ಕೆಲವು ಏನೇನು ಸುಳ್ಗಾಡ ಇರೋದಿಲ್ಲ. ಅವಾಗ ಶಕ್ತಿ ಇತ್ತು. ಈ ಒಂದು ಮೂಲದಿಂದ ಬಂದಂತ ನಾವೆಲ್ಲ ಅನೇಕ ನಮ್ಮ ಬಿಜಾಪುರದವ್ರು ಬಂದಾರಿದ್ವಿ. ಬಹಳಷ್ಟು ಜನ ಬಂದಾರ. ಅವ್ರೆಲ್ಲ ಹೇಳಕತ್ತಿದ್ರು ನಾವೆಲ್ಲ ಬಳ್ಳಾರಿ ಸೈಡ್ದವ್ರಿ, ನಾವೆಲ್ಲ ರಾಯಚೋಟಿ ಸೈಡ್ದವ್ರಿ, ನಾವು ಯಾವುದ್ರ ಮೊದಲ ದೊಡ್ಡ ಊರಿದ್ದ ಜಿಲ್ಲಾ ಕೇಂದ್ರ ಇಲ್ಲಿ ಮದನ ಪಲ್ಯ ಅವ್ರಿಗೆ ಹೇಳಕತ್ತಿದ್ರು. ಹಂಗೆ ನೀವೆಲ್ಲರೂ ಇಲ್ಲಿ ದೇವ್ರ ನಿಮ್ಮದು ಮನಿ ದೇವರತ್ತೆಯನ್ನು ನೀವು ತಗೊಂಡಿಲ್ಲ. ನೀವು ಒಂದಿಲ್ಲ ಒಂದು ಕಾಲದಲ್ಲಿ ನೀವು ಆಂಧ್ರದವರೇ, ನಾವು ಆಂಧ್ರದವರೇ, ಎಲ್ಲರೂ ಆಂಧ್ರದವರೇ. ಕಾಲಕ್ಕೆ ಊರು ಬಿಟ್ಕೊಂಡು ಹೋಗ್ತೀವಿ. ಸಂಗೊಳ್ಳಿ ರಾಯಣ್ಣನ ಮನೆಯವ್ರನ್ನ ನಾವು ಹೋಗಿ ನೋಡಿದ್ರೆ ಅಲ್ಲಿ ಬೆಳಗಾವಿದಾಗ ಅವ್ರದ್ದು ಗುಜರಾತ್, ಅವ್ರು ಬಿಜಾಪುರ ಜಿಲ್ಲೆ ಸಂಗೊಳ್ಳಿ ಕುರಿ ಕಾಯ್ಕೋತ ಹೋಗ್ಬಿಟ್ರು. ಅಲ್ಲೇ ಉಳಿದ್ಬಿಟ್ರು. ಯಾಕಂದ್ರೆ ನಮ್ಮ ಬಿಜಾಪುರ ನೀರು ನಿಲ್ಲ ಅಂತೇಳಿ ಅಲ್ಲೇ ಬೆಳಗಾವಿ ಜಿಲ್ಲೆದಾಗ ಹೋಗಿ ಈಗ ಇತಿಹಾಸ ಇರುವಂಥ ಭಕ್ತಿ ಇರುವಂಥ ನನಗೂ ಗೊತ್ತಿರಲಿಲ್ಲ. ನನಗೊಬ್ಬ ಜ್ಯೋತಿಷಿ ಒಮ್ಮೆ ಕರೋನಾ ಟೈಮ್ನಾಗ ಏನು ಹೇಳೋದಂದ್ರೆ ನಿಮ್ಗೆ ಒಳ್ಳೇದು ಆಗ್ಬೇಕಂದ್ರೆ ನೀವು ರಾಯಚೂರಿಗೆ ಒಂದು ಊರು ಅಲ್ಲಿ ವೀರಭದ್ರ ದೇವರು ಒಂದು ದೊಡ್ಡ ದೇವಸ್ಥಾನ ಇದೆ, ಶಿವನ ಒಂದು ಅವತಾರ. ನೀವು ಅಲ್ಲಿ ಹೋಗಿ ನಿಮಗೆ ಎಲ್ಲೂ ಸೋಲ್ ಅನ್ನೋದು ಇರುವುದಿಲ್ಲ. ಯಾಕಂದ್ರೆ 2018-19 MLA ನಾದೆ ಆದ್ಮ್ಯಾಗ ನಮ್ಮ ಯಡಿಯೂರಪ್ಪನ ಕುರಿತು ಹೇಳಕತ್ತಿತ್ತು. ಆ ಜ್ಯೋತಿಷನಾಗ ನೀವು ಹೋಗಿ ವೀರಭದ್ರನ ಬಗ್ಗೆ ಹೋಗಿ ಒಂದು 501 ನಿಂಬೆಕಾಯಿ ಹಾರ ಮಾಡಿ ವೀರಭದ್ರನಿಗೆ ಹಾಕಿ ಪೂಜೆ ಮಾಡಿ ಹೋಗ್ರಿ, ನಿಮ್ಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ನಾ ಕರೋನಾಗ ಬಂದಿದ್ದೆ, ನಾವು ಒಬ್ಬನೇ ಇದ್ದೇವೆ. ನಮ್ಮ ಡ್ರೈವರ ನಾವು ಗನ್ಮ್ಯಾನ್ 3-4 ಬಂದಿದ್ದೀವಿ. ಇಲ್ಲಿ ಸ್ವಾಮಿಗಳು ಪಾಪ ಮನೆ ಹಿಂದೆ ಇತ್ತು. ಅವ್ರು ಬಂದು ನಮಗೆಲ್ಲ ಇಲ್ಲಿ ತೆಗೆದು ಪೂಜೆ ಮಾಡಿ ನಾವೆಲ್ಲ ದರ್ಶನ ತಗೊಂಡು ಹೋಗಿದ್ವಿ. ಅದಾದ ನಂತರ ಇವತ್ತ ವೀರಭದ್ರ ಸ್ವಾಮಿಯನ್ನ ನೀವು ಕರ್ಸ್ಯಾನಂದ್ರೆ ನಮ್ಗೇನೋ ಒಂದು ಒಳ್ಳೆ ಲಕ್ಷಣ ಐತೆ. ಯಾಕಂದ್ರೆ ನಮ್ಮ ಇಲ್ಲಿ ಕಮಿಟಿ ಚೇರ್ಮನ್ ಮನೋಜ್ ಅವರು ಹೇಳಿದ್ರು ಮತ್ತು ನಮ್ಮ ರಮಣ ರೆಡ್ಡಿ ಅವರು ಹೇಳಿದ್ರು ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ
ಮೊದಲು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲ ವೀರಭದ್ರನ ಆಶೀರ್ವಾದ ಆಗಲಿ. ನಿಮ್ಮ ತಲೆ ಮುಖ್ಯಮಂತ್ರಿ ಮಾಡುವಂತ ತಲೆ ಬಂದು ಹೌದು, ಮತ್ತೆ ನಿಮ್ಮ ತಲೆ ಬರುತ್ತೆ ನಾ ಏನಾಗ್ತೀನಿ. ನೀವು ತಂದು ಬಂದಿರಲ್ಲ, ನೀವು ಎಷ್ಟು ಖುಷಿಲಿ ಹೇಳಕತ್ತಿರಲ್ಲ. ಈ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಬೇಕು. ನಮ್ಮ ರಮಣ ರೆಡ್ಡಿ ಅವರು ಎಗ್ಯುಟಿ ಆಫೀಸರು 2022 ಚಾರ್ಜ್ ಕೂಡ ಬರೀ 2 ಕೋಟಿ ರೂಪಾಯಿ ಇದ್ರ ಉತ್ಪನ್ನ ಇತ್ತು. ಈಗ ನಿಮ್ಮ ಕರ್ನಾಟಕದ ಭಕ್ತರಿಂದ ಸುಮಾರು 4 ಕೋಟಿ ರೂಪಾಯಿ ಆದಾಯ ಆಗಲಿಕ್ಕೆ ನಮ್ಮ ಇವೆಲ್ಲ ಕೊಟ್ಟಂತ ಹಣ ಇವತ್ತು ನಾವು ಸರಿಯಾಗಿ ಸದುಪಯೋಗ ಮಾಡ್ತೀವಿ. ನಮ್ಮ ಚೇರ್ಮನ್ ಮನೋಜ್ ಅವರು ಭಾಳ ಪಾಪ ಅವ್ರು ಮಾತಾಡೋದು ನೋಡಿದ್ರೆ ಏನಾರು ಒಂದು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಎಲ್ಲ ಕಮಿಟಿಯವರು. ಅದಕ್ಕೆ ನಾವು ಕರ್ನಾಟಕ ಭಕ್ತ ಪರವಾಗಿ ಎಲ್ಲ ಕಮಿಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿವಸ ನಾ ಎಕ್ಸಿಕ್ಯೂಟಿವ್ ಆಫೀಸರ್ ಕೇಳಿದೆ, ನಮ್ಮ ಒಂದು ಎಕರೆ ಎಲ್ಲರೂ ಜಾಗ ಕೊಡ್ತಿದ್ರೆ ನಾವೊಂದು ಒಳ್ಳೆ ಅತಿಥಿವಾಸ ಮಾಡ್ತೀವಿ ಅಂತೇಳಿ. ಅವ್ರು ಏನಾದ್ರು 1 ಇಂಚು ಜಾಗ ನಮಗೆ ಸುತ್ತಬೇಕು ಅಂತ. ಅದಕ್ಕೆ ಅವ್ರೇನು ನನಗೆ ಸಲಹೆ ಕೊಟ್ಟರು, ಈಗ ಭಾಳ ಕಷ್ಟ ಐತಿ, ನೀವು ಮುಖ್ಯಮಂತ್ರಿ ಆಗಲಿ, ನೀವು ಆಂಧ್ರ ಸರ್ಕಾರ ಕೂಡ ಮಾತಾಡಿ ಒಂದು 3-4 ಎಕರೆ ತಗೋರಿ. ನಿಮ್ಮ ಮನಸ್ಸಿನಾಗ ಏನಂತ ಎಷ್ಟು ದೊಡ್ಡದ ಯಾತ್ರೆ ನೋಡ್ರಿ. ಶ್ರೀಶೈಲ ಭಾಳ ಮಂದಿ ಕಟ್ಟ್ಯಾರ, ತಿರುಪತಿ ಒಳಗೆ ಭಾಳ ಮಂದಿ ಕಟ್ಟ್ಯಾರ. ಶ್ರೀಶೈಲದಾಗ ಅಂತೂ ಎಲ್ಲರೂ ಕರ್ನಾಟಕದವರು ಎಲ್ಲರಿಗೂ ಬಾಗಲಕೋಟೆ ವಿರಣಚಾರಂತಿ ಕೊಟ್ಟರು. ಅವ್ರ ಹೆಸರು ವೀರಭದ್ರನೇ. ಅವರು ಒಂದು ದೊಡ್ಡ ಇದು ಕಟ್ಟ್ಯಾರ, ದೊಡ್ಡ ಹಾಸ್ಟೆಲ್ ಅಲ್ಲಿ ಶ್ರೀಶೈಲಂಗ. ನಾವು ಒಂದು ಕಟ್ಟಿವಿ ಸಿದ್ದೇಶ್ವರ ಬ್ಯಾಂಕ್ ಅಂತ. ಅಲ್ಲಿ ಶಾಮೂರು ಶಿವಶಂಕರ್ ಕಟ್ಟ್ಯಾರ, GM ಸಿದ್ದೇಶ್ವರ ಭಾಳ ಮಂದಿ ಭಕ್ತರು ಕಟ್ಟ್ಯಾರ. ಆದ್ರೆ ಇಲ್ಲಿ ನಮ್ಮ ಭಕ್ತರು ಪಾಪ ನಾ ಬಂದಾಗ ನಾವು ನೋಡಿದ್ರೆ ಅಲ್ಲೆಲ್ಲ ಹೊತ್ಕೊಂಡು ಮುಕ್ಕೊಂಡಿದ್ರಿ, ನಾ ಕಾರ್ಯಕ್ರಮ ಕೊಟ್ಟಿದ್ರು ಗಿಡಕೊಂಡು. ಯಾಕಂದ್ರೆ ಎಲ್ಲ ದಣ್ಣವಾಗಿ ಮಕ್ಕೊಂಡಿದ್ರು. ಅದು ಒಂದು ಮಾತು ಹೇಳ್ತೀನಿ, ಅವ್ರು ಈಗೆಲ್ಲ ಜಾಗ ಕೊಟ್ಟಿರ್ತಾರೆ. ನಮ್ಮ ಸದಸ್ಯರಿದ್ದರೆ 1 ಕೋಟಿ ರೂಪಾಯಿದಲ್ಲಿ ಒಂದು ಒಳ್ಳೆ ಮತ್ತು ಅವ್ರು ಜಾಗ ಕೊಡ್ಲಿಕ್ಕಂದ್ರೆ ನಮ್ಮ ತೆಲಿ ಮೇಲೆ ಕೊಡಲೆ ಜಾಗ ಇಲ್ಲ ಅಂದ. ನಾ ಏನು ಹೇಳಿದೆ ಅವ್ರಿಗೆ 1 ಎಕರೆಗೆ ರೇಟ್ ಐತಿ ಹೇಳ್ರಿ. ಮೊದಲಾಗಿ ಜಿಲ್ಲಾ ಕೇಂದ್ರ ಆಗೈತಿ, ಈಗ ಜಿಲ್ಲಾ ಕೇಂದ್ರ ಚೇಂಜ್ ಆಗೈತಿ, ಮತ್ತು ಸ್ವಲ್ಪ ರೇಟ್ ಡೌನ್ ಆಗೈತಿ. ಮತ್ತು ಏನಾರ ನೀವು ಎಲ್ಲ ಗಮನಿಸಿ ನಮ್ಮ ಹೆಸರು ಹೇಳ್ಕೊಂಡ್ರೆ ನನ್ನ ಹೆಸರುಗಳನ್ನ 1 ಕೋಟಿ 2 ಕೋಟಿ ಹೇಳ್ತಾರೆ. ಅದಕ್ಕೆ 1 ಎಕರೆ ಇಲ್ಲೆಲ್ಲ ಸಿಕ್ಕಂದ್ರೆ ಸಾಧ್ಯ ಮಾಡಿರಿ. ಒಂದು ಒಳ್ಳೆ ರಾತ್ರಿ ನಿವಾಸ ಮೊದಲು ನಾನು ಕರ್ಕೊಂಡು ನಮ್ಮ ಕಮಿಟಿ ಅವ್ರ ಚೇರ್ಮನ್ ಮನೋಜ್ ಅವರು, ನಮ್ಮ ಎಗ್ಜಿಕ್ಯೂಟಿವ್ ಆಫೀಸರು, ನಮ್ಮ ಎಲ್ಲ ಕಮಿಟಿಯವ್ರು ಏನಾಗ್ಯಾರ, ಮುಂದಿನ ವರ್ಷ ಜಾತ್ರೆ ಬಂದಾಗ ಒಳ್ಳೆಯ ಶೌಚಾಲಯದೊಂದು ಕಾಂಪ್ಲೆಕ್ಸ್ ಮಾಡ್ತೀವಿ, ನಿಮ್ಮ ಸಾಮಾಜಿಕ ವ್ಯವಸ್ಥೆ ಮಾಡ್ತಾರೆ. ಅವ್ರು ಏನಾದ್ರೆ ನಮಗೆ 1 ವರ್ಷದಲ್ಲಿ ಜಾಗ ಕೊಟ್ಟಿದ್ರೆ ಮುಂದಿನ ವರ್ಷ ಕೊಟ್ಟಂದ್ರೆ ಮತ್ತು ನಾಳೆ ಬೆಳಿಬಾರ್ದು. ಅವ್ರು ಕೊಟ್ಟು ನಮ್ಮ ಹೆಸರೇ ಮಾಡಿಕೊಟ್ಟಂದ್ರೆ ನಮ್ಮ ಹೆಸರು ಬಂದ್ರೇನು ಕಟ್ಟಾಗ ಅವ್ರು ಪರ್ಮಿಷನ್ ಕೊಡಲಿ ಸಾಕು. ನಾವೇನಿಲ್ಲೇನು ಕಟ್ಟಡ ಅದು ವೀರಭದ್ರ ಅಷ್ಟೇ, ನಮ್ದೇನಲ್ಲ. ನಮ್ದು ನೋಡ್ತಾರೆ ಯಾವುದೂ ಇಲ್ಲಿ ಜಾಗ. ಇದು ಪೂರ್ತಿ ಭೂಮಂಡಲ ಭಗವಂತಂದೈತಿ. ಇದು ನಾವು ಸುಮ್ಮನೆ ಒಂದು 4 ದಿವಸ ಜಾತ್ರೆ ಬಂದವು. ಈಗ 12 ವರ್ಷ ಹೋಗ್ತೀವಿ ನಾವು. ಭಾಳ ದಿವಸ ನೋಡಿದ್ರೆ ಯಾಕೆ ನೀವು 42 ಮಾಡ್ಬಾವು. ನೀವೆಲ್ಲ ಒಂದು 5 ವರ್ಷ ಮುಖ್ಯಮಂತ್ರಿ ಮಾಡಿದ್ರೆ ಕರ್ನಾಟಕ ಚಿಕ್ಕಪಟ್ಟು ಮಾಡಿ ಎಲ್ಲ ಕೆಲಸ ಮಾಡಿ ದೇವರ ಆಶೀರ್ವಾದ ನಮಗೆ ಆಯ್ತು ಕೊಡ್ಕೋರಿ. ನಮ್ಮ ಮುಖ್ಯಮಂತ್ರಿ ಆದ್ರೂ ಮೊದಲು ಇಲ್ಲೇ ಬರ್ತೀವಿ. ಅವಾಗ ಆಂಧ್ರ ಮುಖ್ಯಮಂತ್ರಿ ಕಲಿಸಿ ಈಗ ಆಂಧ್ರದ ಒಳ್ಳೆಯ ಸರ್ಕಾರ ಬಂದೈತೆ. ನಮ್ಮ ಚಂದ್ರಬಾಬು ನಾಯ್ಡು ಅವರು ಅದರ ಉಪಮುಖ್ಯಮಂತ್ರಿ ಅದಲ್ಲ, ಪವನ್ ಕಲ್ಯಾಣ್ ಆಂಧ್ರದ. ಹಾಸನದಾಗ ಯಾರು ಹೆಣ್ಮಂತು ವಿಶ್ವಾಸ, ಉತ್ತರ ಪ್ರದೇಶದಾಗ ಯಾರು, ಮಹಾರಾಷ್ಟ್ರದಾಗ ಯಾರು ದೇವೇಂದ್ರ ಫಡ್ನವೀಸ್. ನೀವು ಎಲ್ಲರೂ ಕೂಡಿದ್ರು ಅಂತ ತಿಳ್ಕೊರಿ, ಕರ್ನಾಟಕ ನಾವೊಬ್ಬ ಕೂಡಿದ್ರೆ ತಿಳ್ಕೊರಿ. ಏನಾಯ್ತು ಕೇಸರಿ
ಒಳಗೆ ಸುಳ್ಳು ಕೊಡ್ತಾನೆ ಹಿಂದಿ ಗೊತ್ತರ ಭಾಳ ಸಂಪಾದಿಸ್ತಾನೆ ನಕ್ಕೋತಾನೆ ಮತ್ತೊಂದು ಕಡೆ ಹೆಂಗಿರ್ತಾನೆ ಇರ್ಬೇಕು ಆ ಸುಳ್ಳು ಮಾತ್ರ ಭಾಳ ಸೈಲೆಂಟ್ ಶಾಂತ ಮೂರ್ತಿ ಐತೆ ಶಾಂತ ಮೂರ್ತಿ ಅಂದ್ರೆ ತಿಳ್ಕೊಬಾರ್ರಿ ಅದು ಹಂಗೆ ಒಳಗೆ ಹೇಳ್ತಿರ್ತಾನೆ ಅವ್ನು ಹೇಳಬಾರ್ದು ಹೇಳ್ತಾನೆ ಎಲ್ಲ ಸ್ವಚ್ಛ ಒಂದೇ ಕುಡಿದು ಭಗವಾನ್ ಒಂದೇ ಯಾಕೋ ನೀರು ಮಾತ್ರ ಸಮಾಧಾನ ಅದ ನಾವು ಸಮಾಧಾನ ಇರು ನಮ್ದು ಯಾವಾಗ ಹೋಗ್ತಾರೆ ಹೊರಗೆ ಬೀಳ್ತದಲ್ಲ ಅವಾಗ ತಾನೇ ಪ್ರಳಯ ಆಗ್ತದೆ ತಾನೇ ಹೊಸ ಯುಗ ಪ್ರಾರಂಭ ಆಗ್ತದೆ ನಾವು ಇವತ್ತೇನು ಮಾತಾಡ್ತೀವಿ ನಮ್ಮ ಇಲ್ಲಿ ಚೇರ್ಮನ್ರಿಗೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇವರಿಗೆ ನಾವು ವಿನಂತಿ ಮಾಡ್ಕೊತೀವಿ ನನಗೆ ಒಂದು 100 ರೂಪಾಯಿ ಒಂದು ಜಾಗ ಕೊಡಿಸ್ತೀರೋ 100 ರೂಪಾಯಿ ದೋಷ ಕೊಡ್ತೀರೋ ಒಂದು ಜಾಗ ಕೊಡಿಸಿ 1 ಕೋಟಿ ರೂಪಾಯಿ ದೊಡ್ಡ ಬಿಲ್ಡಿಂಗ್ ಮಾಡಿ ಭಾಳ ರೊಕ್ಕದಿಂದ ಏನು ಹೋಗ್ತದೆ ನಾಳೆ ನಾವು ಸತ್ರ ಹುಬ್ಬಳ್ಳಿಗಾಗಿ ಚಕ್ರ ಬೀದಿ ಎಲ್ಲ ಇರ್ತಾರೆ ಈ ಮುಖ್ಯಮಂತ್ರಿ ಭಾಳ ದೇಶ ಬಂದನ ತಗೋ ನಾನೇ ಒಬ್ಬ ತಿರ್ಕೊಂಡ್ರಲ್ಲ ಪಾಕ್ ನಮ್ಮ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಯಾರು ಅಜಿತ್ ಕುಮಾರ್ 1 ಲಕ್ಷ ಕೋಟಿ ರೂಪಾಯಿ ಮಾಡಿ ಚೆಕ್ ಏನು ಮಾಡೋದು ಬರೀ ಗಡಿಯಾರ ಒಂದೇ ಸಿಕ್ಕಿ ತುಳಿಸಿದ್ದೇವೆ ಸಿಗಲಿಲ್ಲ ಅದಕ್ಕೆ ನಿರಂತರ ದೇವ್ರ ಕೆಲಸ ಮಾಡೋನು ಧರ್ಮದ ಕೆಲಸ ಮಾಡೋನು ಹಿಂದಿನ ಯಾರು ನಮ್ಮ ರಾಜ್ಯದವರು ಪ್ರಾಣ ಸಂತರ್ಪಣೆ ಮಾಡ್ತಾರೆ ಅಂತ ಪಾಪ ನೋಡೋರು ಬಂಗಾರ ಗಂಟೆ ದಿನ ಹೇಳೋರು ಮತ್ತು ನಮ್ಮ ಕಡೆಯವರು ಎಲ್ಲ ನೋಡ್ತಾರೆ ಮತ್ತು ಕಮಿಟಿಯವರು ಇಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ಏನು ಇನ್ಕಮ್ ಇಟ್ಕೊಂಡು ಅವರು ಅನ್ನ ಪ್ರಸಾರ ಮಾಡ್ತಾರೆ ಮುಂದಿನ ದಿವಸ ಎಲ್ಲ ಚಲೋ ಆಗಿದೆ ಕರ್ನಾಟಕ ಸರ್ಕಾರದಿಂದ ನಾವು ಅನ್ನ ಪ್ರಸಾರ ಮಾಡುವಂಥ ಕಾರ್ಯಕ್ರಮ ಮಾಡೋಣ ಆಂಧ್ರ ಬೇರೆ ಇಲ್ಲ ಮಹಾರಾಷ್ಟ್ರ ಬೇರೆ ಇಲ್ಲ ಕರ್ನಾಟಕ ಬೇರೆ ಇಲ್ಲ ಗುಜರಾತ್ ಬೇರೆ ಇಲ್ಲ ತೆಲಂಗಾಣ ಬೇರೆ ಇಲ್ಲ ಎಲ್ಲ ನಾವು ಅಂದ್ಕೊಂಡ್ರೆ ಭಾಷೆ ಬೇರೆ ಇರ್ಬೋದು ಅದಕ್ಕೆ ನಾವು ಇದು ಹೇಳಿ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆಂಧ್ರ ಪ್ರದೇಶ್ ಜೈ ತೆಲಂಗಾಣ